ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಜೋಶೀಸ್ ಆಸ್ಟ್ರೋಸ್ಕೋಪ್ ಯೂಟ್ಯೂಬ್ ಚಾನಲಿನಲ್ಲಿ ಹಿಂದೆ ಒಂದು ಸಂಚಿಕೆಯಲ್ಲಿ ನಾವು ಮದುವೆ ಆಗದೇ ಇರುವ ಹುಡುಗ ಅಥವಾ ಹುಡುಗಿಯ ತಮ್ಮ ದಿನಚರ್ಯದಲ್ಲಿ ಅಥವಾ ಅವರ ಸ್ವಭಾವ, ಅವರ ಭಾವನೆ, ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ಅವರು ದೇವರ ಪೂಜೆ, ಜಪ, ದಾನ, ನಾಮಸ್ಮರಣೆ ಯಾವುದನ್ನು ಮಾಡುವುದಿಲ್ಲ ಅಂದಾಗ ಎಷ್ಟೋ ಯಜಮಾನರು ನನ್ನ ಹತ್ರ ಬರ್ತಾರ. ಜ್ಯೋತಿಷ್ಯ ಕಚೇರಿಗೆ ಬಂದಾಗ, ಸರ್ ನನ್ನ ಮಕ್ಕಳಿಗೆ ನೀವು ಜಪ ಮಾಡ್ಲಿಕ್ಕೆ ಹೇಳಿದ್ರಿ, ಪೂಜೆ ಮಾಡ್ಲಿಕ್ಕೆ ಹೇಳಿದ್ರಿ, ದಾನ ಕೊಡ್ಲಿಕ್ಕೆ ಹೇಳಿದ್ರಿ, ಅವ್ರು ಯಾವುದೋ ಇದನ್ನು ಮಾಡೋದಿಲ್ಲ, ಅವರಿಗೆ ಆಧುನಿಕ ಯುಗದಲ್ಲಿದ್ದಾರೆ, ಇದರ ಬಗ್ಗೆ ವಿಶ್ವಾಸ ಕಡಿಮೆ, ನಂಬಿಕೆ ಕಡಿಮೆ, ನಾವು ಹೇಳಿದ್ರೆ ಬೈದ ಮಾಡ್ತಾರೆ, ಆದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವುದಿಲ್ಲ. ಹಾಗಾಗಿ ಇದಕ್ಕೆ ಬೇರೆ ಉಪಾಯ ಏನು? ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾನು ಇದಕ್ಕೊಂದು ಸರಳ ಸುಲಭ ಉಪಾಯವನ್ನು ಹೇಳಿದ್ದೆ. ಜನ್ಮದಾತರಾದಂತಹ ತಂದೆ ತಾಯಿಗಳು ಮಕ್ಕಳ ಒಳಿತಕ್ಕಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ ಎಲ್ಲವನ್ನೂ ಮಾಡುವ ಅಧಿಕಾರ ಇರ್ತದೆ. ಮಕ್ಕಳಿಗೆ ಕೊಡುವಂತಹ ಷೋಡಶ ಸಂಸ್ಕಾರಗಳು, ಎಷ್ಟೋ ಸಂಸ್ಕಾರಗಳನ್ನು ತಂದೆ ತಾಯಿಗಳೇ ಕೊಡ್ತಾರೆ. ತಂದೆ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲನೇ ಗುರು. ತಾಯಿಯೇ ಮೊದಲ ಗುರು ಅಂತ ಹೇಗೆ ಕರಿತೀವಿ, ಅದು ಅಕ್ಷರಾಭ್ಯಾಸ ಇತ್ಯಾದಿಗಳಿಗೆ, ಆಗ ಪಾರಮಾರ್ಥಿಕಕ್ಕೆ, ಈ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ತಂದೆನೇ ಮೊದಲ ಗುರು. ಹಾಗಾಗಿ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಒಳಿತಕ್ಕಾಗಿ ಪರಿಹಾರವನ್ನ ಮಾಡಿಸುವ ಅಧಿಕಾರ ಇರ್ತದೆ. ಯಾವ ಮಕ್ಕಳು ಅವರಿಗೆ ಮದುವೆ ಆಗ್ತಾ ಇಲ್ಲ, ವಯಸ್ಸಾಗಿದೆ, ಒಳ್ಳೆ ನೌಕರಿಯಲ್ಲಿದ್ದಾರೆ, ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ, ಅವರು ಬಯಸಿರುವಂತಹ ಹೆಣ್ಣು ಅಥವಾ ಗಂಡು ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳಾದ್ರೆ ತಂದೆ ತಾಯಿಗಳು ನಿಶ್ಚಿತವಾಗಿ ಪರಿಹಾರ ಉಪಾಯಗಳನ್ನು ಮಾಡಬಹುದು. ನಾನೀಗ ಹೇಳ್ತೇನೆ. ಏನಂದ್ರೆ, ಒಂದು ವೇಳೆ ಒಂದು ಹುಡುಗ 30 ವರ್ಷದ ಒಳಗಿದ್ದಾನೆ, 25ರಿಂದ 30 ವರ್ಷದ ಒಳಗಿದ್ದಾನೆ, ಅಂಥವನಿಗೆ ಒಂದು 6 ತಿಂಗಳು 1 ವರ್ಷ ಆಗಿದೆ ಅಷ್ಟೇ. ಹುಡುಗಿ ನೋಡ್ತಾ ಇದ್ದೀರಿ. ಹುಡುಗನ ತಂದೆ ತಾಯಿಗಳು ಶಂಕರಾಚಾರ್ಯರು ರಚನೆ ಮಾಡಿರುವಂತಹ ಸೌಂದರ್ಯ ಲಹರಿ ಅನ್ನುವ ಒಂದು ಶ್ಲೋಕ ಇದೆ. ಆ ಸೌಂದರ್ಯ ಲಹರಿಯ 5ನೇ ಶ್ಲೋಕ, ಆ ಸೌಂದರ್ಯ ಲಹರಿಯ 5ನೇ ಶ್ಲೋಕ, 30 ವರ್ಷದ ಒಳಗಿದ್ದಾನೆ ಮಗ, ಸುಸಂಸ್ಕೃತ ವಿದ್ಯಾವಂತನಾಗಿದ್ದಾನೆ, ಉದ್ಯೋಗದಲ್ಲಿದ್ದಾನೆ, ಒಳ್ಳೆಯ ಅನುರೂಪೇಣ ಸ್ವವರ್ಣ ಹೆಣ್ಣನ್ನ ಹುಡುಕ್ತಾ ಇದ್ದಾನೆ, ಸಿಗ್ತಾ ಇಲ್ಲ, ಅಂಥವರಿಗೆ ಅಂಥ ತಂದೆ ತಾಯಿಗಳು ಮಾಡಬಹುದಾದ ಸುಲಭ ಉಪಾಯ ನಂಬರ್ 1, ಶಂಕರಾಚಾರ್ಯರು ಬರೆದ ಸೌಂದರ್ಯ ಲಹರಿ 5ನೇ ಶ್ಲೋಕ. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ ಸ್ಮರೋಪಿತ್ವಾಂ ನತ್ವಾ ರತಿನಯನ ಲೇಖೇನ ವಪುಷಾ ಮುನೀನಾಮಪ್ಯಂತ ಪ್ರಭವಯತಿ ಮೋಹಾಯ ಮಹತಾಂ. ಈ ಶ್ಲೋಕವನ್ನ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ, ಅಂದರೆ ನಿಮ್ಮ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ನಂತರ ನಿಮ್ಮ ಮನೆಯ ದೇವರ ಪೂಜೆ, ಲಿಂಗ ಪೂಜೆ, ಇಷ್ಟ ದೇವರ ಪೂಜೆ ಅದೇನಿರ್ತದೆ ನಿಮ್ಮ ಧರ್ಮಾನುಸಾರವಾಗಿ, ನಿಮ್ಮ ಕುಟುಂಬದ ಪರಂಪರಾ ಅನುಸಾರವಾಗಿ ಅದನ್ನು ಮುಗಿಸಿ ನಂತರ ನಿಮ್ಮ ಮಗನ ಒಳಿತಿಗಾಗಿ ನಿಮ್ಮ ಮಗನ ಹೆಸರು, ರಾಶಿ, ನಕ್ಷತ್ರ ಎಲ್ಲವನ್ನು ತಗೊಂಡು ಆ ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮದೇ ಆದ ಭಾಷೆಯಲ್ಲಿ ಸಂಕಲ್ಪವನ್ನು ಮಾಡಿ, ನನ್ನ ಮಗನು ಯೋಗ್ಯನು, ಶ್ರೋತ್ರಿಯನು, ಇಂಥ ರಾಶಿ ನಕ್ಷತ್ರದಲ್ಲಿ, ಇಂಥ ಕುಲ ಗೋತ್ರದಲ್ಲಿ ಜನಿಸಿದವನು, ಅವನಿಗೆ ಭಗವಂತನ ಅನುಗ್ರಹದಿಂದ ಶೀಘ್ರವಾಗಿ ಮದುವೆಯ ಯೋಗ ಬರಲಿ ಅಂತ ಪ್ರಾರ್ಥಿಸಿ, ತದನಂತರ 108 ಬಾರಿ ಈ ಶ್ಲೋಕವನ್ನು ಹೇಳ್ರಿ. ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿರಿ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ತುಪ್ಪದ ದೀಪ ಪವಿತ್ರತೆಯ ಸಂಕೇತ, ಕತ್ತಲೆಯಿಂದ ಬೆಳಕಿಗೆ ಬರುವ ಲಕ್ಷಣ, ಸಂಕೇತ. ಹಾಗೆ ಮಾಡಿ, ಅದು ನಿಮಗೆ ಹೆಚ್ಚು ಸಹಾಯವಾಗುತ್ತದೆ. ನಿಮ್ಮ ಮಗನಿಗೆ ಹೆಚ್ಚು ಪ್ರಪೋಸಲ್ಸ್ ಬರ್ಲಿಕ್ಕೆ ಶುರು ಆಗ್ತಾವ, ಒಳ್ಳೆ ಪ್ರಪೋಸಲ್ಸ್ ಬರ್ಲಿಕ್ಕೆ ಶುರು ಆಗ್ತಾವ. ಇದಕ್ಕಿಂತ ಮುಖ್ಯವಾಗಿ ಅವನಿಗೆ ಬೇಕಾಗುವ ರೀತಿಯಲ್ಲಿ ಹೆಣ್ಣುಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗ್ತಾವ. ಕಾರಣ, ನಿಮ್ಮ ಮಗನಿಗೆ ಅವನ ಜಾತಕದಲ್ಲಿ ಇರುವಂತಹ ತಡ ವಿವಾಹ ಯೋಗಕ್ಕೆ ಈ ಮಂತ್ರಗಳು, ಈ ಸ್ತೋತ್ರಗಳು, ಆ ತುಪ್ಪದ ದೀಪ ಪರಿಹಾರ ರೂಪದಲ್ಲಿ ಅವರ ಪ್ರಾರಬ್ಧವನ್ನು ಕಡಿಮೆ ಮಾಡಿ, ದೋಷವನ್ನು ಕಡಿಮೆ ಮಾಡಿ
ಅದು ಅವನಿಗೆ ವಿವಾಹ ವಿಚಾರದಲ್ಲಿ ಸಹಾಯಕವಾಗುತ್ತದೆ. ಇನ್ನು ಎರಡನೆಯ ಪಕ್ಷ, 30ರಿಂದ 35 ವಯಸ್ಸಾಗಿದೆ ಮಗನಿಗೆ, ಒಳ್ಳೆ ಉದ್ಯೋಗದಲ್ಲಿದ್ದಾನೆ, ಪ್ರಪೋಸಲ್ಸ್ ಬರ್ತಾವೆ, ಇನ್ನೇನು ಫೈನಲ್ ಆಗಬೇಕು, ಏನೋ ಕಾರಣಗಳಿಂದ ಹುಡುಗ ಬೇಡ ಅಂತಾನೆ ಅಥವಾ ಹುಡುಗಿ ಬೇಡ ಅಂತಾಳೆ, ಹುಡುಗ ಹುಡುಗಿ ಇಬ್ರು ಹೋಗ್ತಾರೆ, ಜಾತಕದಲ್ಲಿ ಏನೋ ದೋಷ ಬರ್ತದೆ, ದೈವಜ್ಞರು ಹೇಳ್ತಾರೆ ಮಂಗಳ ದೋಷ ಇದೆ, ಅದು ಇದು ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ, ಮಧ್ಯಕನಾಡಿ ದೋಷ ಇದೆ, ಬೇಡ, ಅಥವಾ ಇವಳ ಸ್ವಭಾವ ಇವನ ಸ್ವಭಾವ ಹೊಂದಾಣಿಕೆ ಆಗೋದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಇವರಿಬ್ರು ಸುಖ ಜೀವನ ಮಾಡೋದಿಲ್ಲ ಅಂತ. ಹಿಂಗೆ ಏನೋ ವ್ಯಾವಹಾರಿಕ ಕಾರಣಗಳಿಂದಾಗಿ ಮದುವೆ ಮುಂದುವರಿಯೋದಿಲ್ಲ, ಸಂಬಂಧಗಳು ಮುಂದೆ ಹೋಗೋದೇ ಇಲ್ಲ. ತಂದೆ ತಾಯಿಗೆ ಬಹಳ ಚಿಂತೆ ಆಗ್ಬಿಡ್ತದೆ. ಯಾಕಂದ್ರೆ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿರ್ತಾರ, ವಯಸ್ಸಿಗೆ ಬಂದಿರ್ತಾರ, ದುಡಿತಿರ್ತಾರ, ಕಲ್ತಿರ್ತಾರ. ಮಕ್ಕಳ ಸುಖವೇ ತಂದೆ ತಾಯಿದೇ ಮುಖ್ಯ ಉದ್ದೇಶ ಆಗಿರ್ತದೆ. ಸರಿಯಾದ ಸಮಯಕ್ಕೆ ಮಕ್ಕಳ ಮದುವೆ ಮಾಡಿಬಿಟ್ರೆ ಅದೊಂದು ಜವಾಬ್ದಾರಿ. ಶತಶತಮಾನಗಳಿಂದಲೂ ಅದು ತಂದೆ ತಾಯಿಗಳು ಯಾರು ಇರ್ತಾರೆ ಅವ್ರ ಮಕ್ಕಳನ್ನ ಸುಖವಾಗಿ ನೋಡುವುದೇ ಅವರ ಮೂಲ ಉದ್ದೇಶ ಆಗಿರ್ತದೆ. ಸೊ ಸೆಕೆಂಡ್ ಲೆವೆಲ್, ಎರಡನೇ ಹಂತ, 30ರಿಂದ 35 ವರ್ಷದ ಹುಡುಗ ಇದ್ದಾನೆ ನಿಮ್ಮ ಮಗ, ಹೆಣ್ಣು ಸಿಗ್ತಾ ಇಲ್ಲ, ಏನು ಮಾಡಬೇಕು? ನಿಮ್ಮಲ್ಲಿ ಯಾರಾದರೂ ಶ್ರೋತ್ರಿಯರಿದ್ದರೆ, ಯೋಗ್ಯ ರೀತಿಯಲ್ಲಿ ಪೌರೋಹಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುವರಿದ್ದರೆ ಅವರ ಹತ್ತಿರ ಈಶ್ವರನ ಶೀಘ್ರದಲ್ಲಿ ವಿವಾಹವಾಗುವ ಒಂದು ಸೂತ್ರವಿದೆ. ಅದಕ್ಕೆ ತ್ವರಿತ ಅಂತ ಕರಿತೇವೆ. ತ್ವರಿತ ರುದ್ರ ಶಾಂತಿ. ಯಾಕಂದ್ರೆ 35 ವರ್ಷವಾದರೂ ಮದುವೆ ಆಗಿಲ್ಲ ಅಂದ್ರೆ ಅದು ಬಹಳ ಅತಿ ವಿಳಂಬ ದೋಷ, ಅದು ಅತಿಯಾದ ವಿಳಂಬ. ಇವತ್ತಿನ ಕಾಲದಲ್ಲಿ ಸಂದೇಹವೇ ಇಲ್ಲ, ಸಮಯ ತಗೋತದ. ಯಾಕಂದ್ರೆ ಅವ್ರು ವಿದ್ಯಾಭ್ಯಾಸ ಮಾಡಿ, ನೌಕರಿ ಮಾಡಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದೇನೋ ಒಂದು ಸ್ಥಿತಿಗೆ ಬಂದ ಮೇಲೆ ಮದುವೆ ಆಗಬೇಕು ಅಂತ ಅಭಿಲಾಷೆ ಇರ್ತದೆ. ಹಿಂಗಾಗಿ ಸಮಯ ಹೆಚ್ಚು ತಗೋತದೆ. 27-28 ವರ್ಷ ಆಗೇ ಬಿಟ್ಟಿರ್ತದೆ, ತಪ್ಪಿಲ್ಲ. ಆದ್ರೆ 35ರವರೆಗೂ ಬಂದರೂ ಮದುವೆ ಆಗಿಲ್ಲ, ಇದು ಬಹಳ ಚಿಂತನೀಯ ಮತ್ತೆ ಬಹಳ ಒಂದು ಭಯ ಮತ್ತು ತೊಂದರೆಯ ಸಂಕೇತ. ಹಾಗಾಗಿ ತ್ವರಿತ ರುದ್ರ ಶಾಂತಿಯನ್ನು ಬ್ರಾಹ್ಮಣರಲ್ಲಿ ಕರೆಸಿ ನವಗ್ರಹ ಸಹಿತ ಪೂಜೆ ಮಾಡಿಸಿ ಈ ಶಾಂತಿಯನ್ನು ಮಾಡಿಸಬೇಕು. ಮತ್ತೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಆ ಮಗನ ಹೆಸರಿನಲ್ಲಿ ಅವನಿಗೆ ಕಂಕಣ ಬಲ ಬರಲಿ ಎಂದು ನೀವು ಪ್ರತಿ ಭಾನುವಾರ ಅಥವಾ ಗುರುವಾರ ಗೋಧಿ, ಬೆಲ್ಲ, ಕಡ್ಲೆ ದಾನವನ್ನು ಮಾಡಬೇಕು. ದಾನವನ್ನ ತಗೊಳ್ಳಿಕ್ಕೆ ಯಾರು ಸಿಗ್ಲಿಲ್ಲ, ರಾತ್ರಿ ನೆನೆಸಿಡ್ರಿ, ಬೆಳಗ್ಗೆ ಆಕಳಕ್ಕೆ ಕೊಡ್ರಿ. ಗೋ ಸೇವೆ ಮಾಡ್ರಿ, ಗೋಗ್ರಾಸ ದಾನವನ್ನ ಮಾಡ್ರಿ. ಬ್ರಾಹ್ಮಣರು ಸ್ವೀಕರಿಸದೇ ಇದ್ದದಲ್ಲಿ ಗೋಗ್ರಾಸ ದಾನವನ್ನ ಮಾಡ್ರಿ. ಗುರುವಾರ ಗೋಧಿ, ಬೆಲ್ಲ, ಕಡ್ಲೆಕಾಳು ನೆನೆಸಿಡ್ರಿ, ಚಲೋತ್ನಾಗ ಒಂದು ಕಿವುಚ್ರಿ, ಬೆಲ್ಲ ಜೊತೆ ಸೇರಿಸ್ರಿ, ಆಕಳಕ್ಕೆ ಕೊಡ್ರಿ. ಆ ಗೋಮಾತೆ ಅದನ್ನು ಸ್ವೀಕರಿಸಿರ್ಬೇಕಾದಾಗ, ತಿಂತೇ ಇರಬೇಕಾದಾಗ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ. ಇಂಥ ರಾಶಿ ನಕ್ಷತ್ರದಲ್ಲಿ ಜನಿಸಿರುವ, ಇಂಥ ಕುಲ ಗೋತ್ರದಲ್ಲಿ ಜನಿಸಿರುವ ನನ್ನ ಮಗನಿಗೆ ಒಳ್ಳೆಯ ಅನುರೂಪೇಣ ಸ್ವವರ್ಣ, ಸ್ವಜಾತಿಯ, ಸ್ವಧರ್ಮದ, ಸುಂದರ, ಒಂದು ಗುಣಧರ್ಮವುಳ್ಳಂತಹ ರೂಪವತಿ, ಗುಣವತಿ ಒಂದು ಹೆಣ್ಣು ಪ್ರಾಪ್ತಿಯಾಗಲಿ. ಆ ಗೋಮಾತೆಯ ಅನುಗ್ರಹದಿಂದ, ಬ್ರಾಹ್ಮಣರ ಅನುಗ್ರಹದಿಂದ, ಹಿರಿಯರ ಅನುಗ್ರಹದಿಂದ ಅವನಿಗಿರುವಂತಹ ಆ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ರಿ. ಮನೆಯಲ್ಲಿ ತ್ವರಿತ ರುದ್ರ ಶಾಂತಿಯನ್ನ ಮಾಡಿಸಿರಿ. ಇದರಿಂದ ಕೇವಲ 11 ಗುರುವಾರದ ಒಳಗಡೆ, ಅಂದ್ರೆ 2.5 ತಿಂಗಳು, 11 ಗುರುವಾರದ ಒಳಗಡೆ ಎಷ್ಟೋ ಬದಲಾವಣೆಗಳು, ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇರ್ತಿದ್ರೆ ಬರ್ಲಿಕ್ಕೆ ಶುರು ಆಗ್ತಾವ, ಒಂದು ಒಳ್ಳೆ ಏನೋ ಪಾಸಿಟಿವ್ ರಿಸಲ್ಟ್ ಬರ್ತದ. ಒಟ್ಟು ಅವರಿಗೆ ವಿವಾಹ ವಿಷಯದಲ್ಲಿ ಏನು ಆಪತ್ತದ, ತೊಂದರೆಯದ, ಅಡಕದ ಅದು ದೂರ ಆಗ್ತದ, ಪ್ರಾರಬ್ಧದ ಹೊರೆ ಕಡಿಮೆ ಆಗ್ತದ, ದೋಷಗಳು ನಿವಾರಣೆ ಆಗ್ತವ, ನಿಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬರ್ತದ. ನನಗೆ ಗೊತ್ತದ, ನನ್ನ ಈ ಸಂಚಿಕೆಯನ್ನು ನೋಡ್ತಕ್ಕಂಥವ್ರು ಅನೇಕರ ಮನಸ್ಸಿನಲ್ಲಿ ಇರ್ತದ, ಬಿಡಿ ಗುರುಗಳೇ ಇಂಥ ಬೇಕಾದಷ್ಟು ಮಾಡೇವಿ, ದಾನ ಧರ್ಮ ಪೂಜೆ ಪುನಸ್ಕಾರ ವ್ರತ ನಿಯಮ ಸಾಕಾಗಿ ಹೋಗಿದೆ, ದೇವರ ಮೇಲೆ ನಂಬಿಕೆನೇ ಇಲ್ಲದಂತಾಗಿದೆ, ಅಥವಾ ಈ ಜನ್ಮದಲ್ಲಿ ನನ್ನ ಮಗನಿಗೆ ಮದುವೆ ಇದೆಯೋ ಇಲ್ಲೋ ಅಂತ ದೊಡ್ಡ ಪ್ರಶ್ನೆ ಆಗಿದೆ, ಬಹಳ ಮನಸ್ಸಿಗೆ ನೋವಾಗಿದೆ, ಯಾರು ಏನ್ ಹೇಳ್ತಾರೆ ಎಲ್ಲಾ ಮಾಡೀವಿ,
ಯಾರೋ ದಾನ ಹೇಳಿದ್ರು, ಯಾರೋ ಜಪ ಹೇಳಿದ್ರು, ಯಾರೋ ತೀರ್ಥಕ್ಷೇತ್ರ ಹೇಳಿದ್ರು, ಯಾರೋ ಉಪವಾಸ ಹೇಳಿದ್ರು, ಯಾರೋ ವನವಾಸ ಹೇಳಿದ್ರು, ಎಲ್ಲ ಮಾಡಿ ಆಯಿತು. ಆದರೂ ನಾನು ಹೇಳ್ತೇನೆ, ಇದು ಕಲಿಕಾಲ. ಕೇವಲ ಗ್ರಹ ಬಾಧ್ಯೆಯಿಂದ ಮದುವೆ ತಡ ಆಗ್ತಾ ಇರೋದಿಲ್ಲ, ಸಮಾಜದ ದೋಷಗಳಿಂದಲೂ ಆಗ್ತಾ ಇರ್ತದ. ತಾಳ್ಮೆ ಸಹನೆ ಇರಲಿ. ನಿಮ್ಮ ಪ್ರಾರ್ಥನೆ, ನೀವು ಮಾಡಿರುವ ಪೂಜೆ ಎಂದಿಗೂ ವ್ಯರ್ಥವಾಗೋದಿಲ್ಲ. ಭಯಪಡಬೇಡಿ. ನಾನು ಹೇಳಿರುವ ಪೂಜೆಯನ್ನು ಕೂಡ ಪ್ರಯತ್ನ ಮಾಡಿ ನೋಡಿ, ಇದರಿಂದಲೂ ಸಹಾಯ ಆಗಬಹುದು. ಇನ್ನು 35 ವರ್ಷ ದಾಟಿದ ನಂತರ ಎಷ್ಟೋ ಜನರಿಗೆ 40, 45 ವಯಸ್ಸಾದಂತ ಹುಡುಗರು ನನ್ನ ಹತ್ರ ಬರ್ತಾರೆ, ತಂದೆ ತಾಯಿಗಳು ನನ್ನ ಹತ್ರ ಬರ್ತಾರೆ. ಅದು ಬಹಳ ಅಂದ್ರೆ ನನ್ನ ಪ್ರಕಾರ ಟೋಟಲಿ ಔಟ್ಡೇಟೆಡ್. ಅದು ಅಷ್ಟು ವಯಸ್ಸಿನ ನಂತರ ನಾವು ಮದುವೆ ಮಾಡಿಕೊಂಡು ಮಕ್ಕಳಾಗದೆ ಇದ್ದಾಗ ಮಕ್ಕಳಿಗಾಗಿ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮಕ್ಕಳ ಮಾಡಿಕೊಂಡು ಮಕ್ಕಳಿನ್ನೇನು ಬೆಳೆದಿಲ್ಲಬೇಕು ಅಷ್ಟೊತ್ತಿಗೆ ನಮ್ಮ ಆಯುಷ್ಯನೇ ಮುಗಿದು ಹೋಗ್ಬಿಟ್ಟಿರ್ತದೆ. ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಜನ್ಮದಲ್ಲಿ ಏನು ನೋಡ್ಲಿಕ್ಕೂ ಆಗೋದಿಲ್ಲ. ಆಮೇಲೆ 40ರ ನಂತರ ಒಳ್ಳೆ ಕನ್ಯಾ ಸಿಗೋದಿಲ್ಲ, ಬರೀ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತದೆ. ಹಾಗಾಗಿ ನಾನು ವಿನಂತಿಸುವುದೇನೆಂದರೆ 35ರ ನಂತರ 40ರ ಆಸುಪಾಸಿನಲ್ಲಿರ್ತಕ್ಕಂಥ ಹುಡುಗರಿಗೆ ಯಾರಿದ್ದೀರಿ, ಇವರಿಗೆ ಸಣ್ಣ ಪುಟ್ಟ ಪರಿಹಾರಗಳು, ಜಪತಪಾನುಷ್ಠಾನಗಳು ಉಪಯೋಗಕ್ಕೆ ಬರೋದಿಲ್ಲ. ಅಲ್ಲಿ ಏನೋ ಒಂದು ಜನ್ಮಾಂತರಿಯ ಪ್ರಾರಬ್ಧವು ಅವರಿಗೆ ಬಹಳ ಬಲಿಷ್ಠವಾಗಿ ಕಾಡ್ತಾ ಇದೆ. ಏನೋ ಒಂದು ಸಂಚಿತ ಅರಿಷ್ಟ ಇದೆ. ಆ ಸಂಚಿತ ಅರಿಷ್ಟ ಅವರಿಗೆ ಕಂಕಣ ಬಲ್ಲವನ್ನ ಬರದೇ ಇರುವ ರೀತಿಯಲ್ಲಿ ನೋಡ್ತಾ ಇದೆ. ನಮ್ಮ ಜ್ಯೋತಿಷ್ಯ ಕಾರ್ಯಾಲಯಕ್ಕೆ ಸಂಪರ್ಕಿಸಿ, ಅಂಥವರಿಗೆ ಅವರ ಜಾತಕವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಒಳ್ಳೆಯ ಉತ್ತಮ ರೀತಿಯ ಸುಲಭ ಉಪಾಯಗಳನ್ನು ಸೂಚಿಸಿ ಅವರಿಗೆ ವಿವಾಹ ಆಗುವ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನು ಮಾಡ್ತೇವೆ. ಅಥವಾ ಅವರಿಗೆ ವಿವಾಹ ಆಗುತ್ತದೆಯೋ ಇಲ್ಲವೋ ಅದರ ಬಗ್ಗೆಯೂ ನಾವು ಸಂಪೂರ್ಣ ವಿವರಣೆಯನ್ನು ನೀಡ್ತೀವಿ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳು ಜಪತಪಾನುಷ್ಠಾನವನ್ನ ಮಾಡುವುದಿಲ್ಲ, ದೇವರ ಮೇಲೆ ವಿಶ್ವಾಸವಿಲ್ಲವೆಂದರೆ ತಂದೆ ತಾಯಿಗಳು, ಅಕ್ಕ, ಅಣ್ಣ, ಅವರ ಬಂಧು ಮಿತ್ರರು ಅವರಿಗಾಗಿ, ಅವರ ಒಳಿತಿಗಾಗಿ ಈ ನಾನು ಹೇಳಿರುವ ಉಪಾಯವನ್ನು ಮಾಡಿದ್ದಲ್ಲಿ ಪರಿಹಾರ ಸಿಗುತ್ತದೆ, ಅವರಿಗೆ ಕಂಕಣ ಬಲ ಕೂಡಿ ಬರುತ್ತದೆ, ಮದುವೆಯಾಗುತ್ತದೆ ಎನ್ನುವ ನಂಬಿಕೆಯಲ್ಲಿ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡುತ್ತಾ ನನ್ನ ಎಲ್ಲ ಯೂಟ್ಯೂಬ್ ಚಾನಲಿನ ಏನು ಬಂಧು ಮಿತ್ರರಿದ್ದೀರಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತಾ ನಮಸ್ಕಾರವನ್ನು ಮಾಡ್ತೇನೆ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.